ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಕಳೆದ ಅನೇಕ ಸಂಚಿಕೆಗಳಿಂದ ಯೇಸು ಸ್ವಾಮಿಯ ಗಲಿಲಾಯದ ಪ್ರಾಂತ್ಯದ ಸೇವೆ ನಾವು ಕಲಿತಾ ಇದ್ದೆವು. ಅದರಲ್ಲಿ ಮುಖ್ಯವಾಗಿ ಗಲಿಲಾಯದ ಮಧ್ಯಕಾಲದ ಸೇವೆ, ಅದರಲ್ಲಿ 3 ಪ್ರಯಾಣಗಳನ್ನು ಕಲಿತು ಈಗ ಆತನ ಗಲಿಲಾಯದ ಪ್ರಾಂತ್ಯದ ಸೇವೆಗೆ ನಾವು ಹೋಗ್ತಾ ಇದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಪಾಸ್ಟರ್ ಸಜ್ಜಿ ವರ್ಗೀಸ್ ಅವರು ಬೆಂಗಳೂರಿಂದ ಬಂದಿರ್ತಾರೆ. ಯೇಸು ಕ್ರಿಸ್ತನ ಆಮೇಲೆ ಅವರು ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್. ಮಧ್ಯಕಾಲದ ಸೇವೆಯನ್ನು ಮುಗಿಸಿ ಆತನು ಪ್ರಾಂತ್ಯದ ಸೇವೆ ಅದಕ್ಕೆ ಹೋಗ್ತಾ ಇದ್ದಾನೆ. ಅದರ ಬಗ್ಗೆ ನಮಗೆ ವಿಸ್ತಾರವಾಗಿ ಹೇಳಿಕೊಡ್ಬೋದು ವಿಶ್ವಾಸಿಗಳಿಗೆ? ಖಂಡಿತ. ನಾವು ಯೇಸು ಕ್ರಿಸ್ತನ ಗಲಿಲಾಯದ ಸೇವೆಯನ್ನು ಹೆಚ್ಚು ಕಲಿತಾ ಇದ್ದೇವೆ. ಕಾರಣ, ಹೆಚ್ಚು ಸೇವೆ ಮಾಡಿದ ಪ್ರಾಂತ್ಯ ಗಲಿಲಾಯದ ಸೇವೆಯನ್ನು 5 ಭಾಗವಾಗಿ ನಾವು ಕಲಿಯಬಹುದು. ಪ್ರಾರಂಭದ ಗಲಿಲಾಯ ಸೇವೆ, ಗಲಿಲಾಯದ ಮಧ್ಯಕಾಲ ಸೇವೆ. ಈ ಮಧ್ಯಕಾಲ ಸೇವೆಯನ್ನು ನಾವು ಕಲಿತಾ ಇದ್ದದನ್ನು 3 ಭಾಗ ಮಾಡಿದ್ದೆವು. ಮೊದಲನೇ ಪ್ರಯಾಣ, 2ನೇ ಪ್ರಯಾಣ ಮತ್ತು 3ನೇ ಪ್ರಯಾಣ ಎಂಬುದಾಗಿ. ಓಕೆ, 3ನೇ ಪ್ರಯಾಣ ಆರಂಭವಾಗುವಂಥದ್ದು ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನು ಸೇವೆಗಾಗಿ ಕಳುಹಿಸುವುದರೊಂದಿಗೆ. ಹಾಗೆ ಅವರು ಸೇವೆ ಮಾಡಿ ತಿರುಗಿ ಬಂದು ಬಹಳ ದಣಿವಾದದ್ದರಿಂದ ಯೇಸು ಸ್ವಾಮಿ ಅವ್ರನ್ನ ವಿಂಗಡವಾಗಿ ಬೆತ್ಸಾಯಿದಾದ ಊರಿನ ಒಂದು ಪ್ರಾಂತ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಹೋಗುವುದಕ್ಕಿಂತ ಮುಂಚೆ ಭಾಳಷ್ಟು ಜನರು ಅಲ್ಲಿ ಸೇರಿದರು. ಅವರಿಗೆ ಗೊತ್ತಾಗಿರಬೇಕು ಯೇಸು ಸ್ವಾಮಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ. ಆದ್ದರಿಂದ ಅಲ್ಲಿಯೂ ಸಹ ಸ್ವಾಮಿ ಸುವಾರ್ತೆ ಸಾರಬೇಕಾಗಿ ಬಂತು. ಅದು ಅಲ್ಲಿಂದ ಯೇಸು ಕ್ರಿಸ್ತನ ಗಲಿಲಾಯ ಪ್ರಾಂತ್ಯದ ಸೇವೆ ಆರಂಭವಾಗ್ತಾ ಇದೆ. ಅಂದರೆ ಬೆತ್ಸಾಯಿದಾ ಎಂಬ ಗ್ರಾಮದ ಹೊರಗಡೆ ಈ ಕಾರ್ಯ ನಡೀತಾ ಇದೆ. ಅಲ್ಲಿ ನಾವು ಅತಿ ಪ್ರಾಮುಖ್ಯವಾಗಿ ಗಲಿಲಾಯ ಪ್ರಾಂತ್ಯದ ಸೇವೆಯಲ್ಲಿ 2 ಅದ್ಭುತಗಳಿದೆ. ಅದರಲ್ಲಿ ಒಂದು, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, 4 ಸ್ವಾರ್ಥಿಕರು ರೆಕಾರ್ಡ್ ಮಾಡಿದಂತಹ ಒಂದು ಅದ್ಭುತ. ಅದು 5 ರೊಟ್ಟಿ 2 ಮೀನಿನಿಂದ 5,000 ಮಂದಿಯನ್ನು ಪೋಷಿಸಿದಂತಹ ಒಂದು ಅದ್ಭುತ. ಇದು 4 ಸ್ವಾರ್ಥಿಕರು ಅದನ್ನು ಬರೆದಿದ್ದಾರೆ. ಅದು ಬಹಳ ವಿಶೇಷವಾದದ್ದು. ಅಂದರೆ ಅಂದಿನ ಆರ್ಥಿಕ ಸ್ಥಿತಿಯನ್ನು ನಾವು ಕಲಿಯುವುದಾದರೆ, ಜನರು ಬಹಳ ಬಡತನದಲ್ಲಿ ಕಳೆಯುವಂತಹ ಕಾಲವಾಗಿತ್ತು. ಅಂದರೆ ರೋಮನ್ನರು ಆಳ್ವಿಕೆ ಮಾಡ್ತಾಯಿದ್ರು. ಇಸ್ರಾಯೇಲರು ಅವರಿಗೆ ಸುಂಕವನ್ನು ಕಟ್ಟಬೇಕಿತ್ತು. ಈಗಾಗಲೇ ನಾವು ಸುಂಕ ವಸೂಲು ಮಾಡುವುದರ ಕುರಿತಾಗಿ ಎಲ್ಲ ಕಲಿತುಕೊಂಡೆವು. ಅವರಿಗೆ ತಲೆ ತೆರಿಗೆ ಇದೆ, ಮತ್ತು ದೇವಾಲಯ ತೆರಿಗೆ ಇದೆ. ಈಗ ಅನೇಕ ತೆರಿಗೆಗಳನ್ನು ಅವರು ಪಾವತಿಸಬೇಕಿತ್ತು. ಅದು ಮಾತ್ರವಲ್ಲ, ಜನರು ಅಂದು ಬಹಳ ಆರ್ಥಿಕವಾಗಿ ಬಡತನದಲ್ಲಿದ್ದಂತಹ ಕಾಲ. ರೋಮನ್ನರು ಬಂದು ಲೂಟಿ ಮಾಡಿಕೊಂಡು ಹೋಗಿ ಜನರ ಆರ್ಥಿಕ ಸ್ಥಿತಿ ಬಹಳ ಹದಗೆಟ್ಟಂತಹ ಅವಸ್ಥೆ. ಈ ಸಮಯದಲ್ಲಿ ಆಹಾರಕ್ಕೂ ಜನರು ಬಹಳ ಕಷ್ಟಪಡಬೇಕಾಗಿತ್ತು. ಆ ಸಮಯದಲ್ಲಿ ಯೇಸು ಸ್ವಾಮಿ ಈ ಅದ್ಭುತ ಮಾಡುವಂಥದ್ದು ಬಹಳ ವಿಶೇಷವಾದದ್ದು. ಇಲ್ಲಿ ಸ್ವಾಮಿಯಿಂದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಅವರು ಈ ಬೆತ್ಸಾಯಿದಾದ ಪ್ರಾಂತ್ಯ ಪ್ರದೇಶ, ಒಂದು ನಿರ್ಜನ ಪ್ರದೇಶ, ಒಬ್ಬ ಸುವಾರ್ಥಿಕ ಅದನ್ನು ಅರಣ್ಯ ಪ್ರದೇಶ ಅಂತ, ಅಲ್ಲಿಗೆ ಅವರು ಹೋಗ್ತಾ ಇದ್ದಾರೆ. ಬೆಳಗಿನಿಂದ ಸಂಜೆ ತನಕ ಸ್ವಾಮಿಯ ವಾಕ್ಯವನ್ನು ಅವರು ಕೇಳಿದರು. ಆ್ಯಕ್ಚುಲಿ ಸ್ವಾಮಿ ಅವರಿಗೆ ರೊಟ್ಟಿ ಕೊಡ್ತಾನೆ ಎಂಬುದಕ್ಕಾಗಿ ಅಲ್ಲ ಅವರು ಅಲ್ಲಿಗೆ ಹೋದದ್ದು, ವಾಕ್ಯ ಕೇಳುವುದಕ್ಕಾಗಿ ಹೋದದ್ದು. ವಾಕ್ಯ ಕೇಳುವುದಕ್ಕಾಗಿ ಹೋದಾಗ ದೇವರು ಅವರಿಗೆ ಅವರ ಭೌತಿಕ ಹಸಿವನ್ನು ನೀಗಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಅದ್ಭುತವಾದ ನಂತರ ಅದರ ಮರುದಿವಸ ಜನ ಮತ್ತೆ ಸೇರ್ತಾ ಇದ್ದಾರೆ. ಆಗ ಅವರು ರೊಟ್ಟಿಗಾಗಿ ಬಂದದ್ದು. ಈಗ ಬಂದದ್ದು ಅವರು ರೊಟ್ಟಿಗಾಗಿ ಅಲ್ಲ, ವಾಕ್ಯಕ್ಕಾಗಿ ಬಂದಿದ್ದರು. ವಾಕ್ಯಕ್ಕಾಗಿ ಅವರು ಪ್ರಾಧಾನ್ಯತೆ ಕೊಟ್ಟಾಗ ಅವರ ಭೌತಿಕ ಸ್ಥಿತಿಗಳಿಗೆ ದೇವರು ಪ್ರಾಧಾನ್ಯತೆ ಕೊಟ್ಟನು. ಆದರೆ ಯಾವಾಗ ಭೌತಿಕ ಸ್ಥಿತಿಗಾಗಿ ಯೇಸು ಸ್ವಾಮಿಯ ಬಳಿಗೆ ಅವರು ಬಂದರು, ಆವಾಗ ಸ್ವಾಮಿ ಅವರಿಗೆ ರೊಟ್ಟಿ ಕೊಡಲಿಲ್ಲ, ಅವರಿಗೆ ವಾಕ್ಯ ಕೊಡ್ತಾ ಇದ್ದಾನೆ. ಇದು ಯೇಸು ಸ್ವಾಮಿಯ ಸೇವೆಯಲ್ಲಿ ಕಾಣುವಂಥ ಒಂದು ಪ್ರತ್ಯೇಕತೆ. ಅಂದರೆ ಮನುಷ್ಯ ಯಾವ ಕಾರಣಕ್ಕಾಗಿ ತನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಎಂಬುದು ಸ್ವಾಮಿಗೆ ವ್ಯಕ್ತವಾಗಿ ಗೊತ್ತಿತ್ತು. ಯಾಕಂದರೆ ಆತನಿಗೆ ಮನುಷ್ಯನ ಮನೋನೇತ್ರಗಳನ್ನು ಅಥವಾ ಅವರ ಹೃದಯದ ಬಯಕೆಗಳನ್ನು ಓದುವುದಕ್ಕಾಗಿ ಗೊತ್ತಿತ್ತು. ಡಿಸೈನಿಂಗ್ ಸ್ಪಿರಿಟ್ ಇತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಅವರು ಯಾತಕ್ಕಾಗಿ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಅರಿತಿದ್ದರು. ಈ ಅದ್ಭುತ ಬಹಳ ವಿಶೇಷವಾದಂಥ ಅದ್ಭುತ ಅಂತ ನಾನು ಹೇಳಿದೆ. 5 ರೊಟ್ಟಿ 2 ಮೀನಿನಿಂದ ಅದರ ಆರ್ಥಿಕ ಹಿನ್ನೆಲೆ ನಾನು ಹೇಳಿದೆ. ಬಹಳ ಬಡತನದಲ್ಲಿದ್ದಂತಹ ಸಮಯ. ಆ ಸಮಯದಲ್ಲಿ ಒಂದು ಹೊತ್ತು ಊಟ ಚೆನ್ನಾಗಿ ಮಾಡುವುದು ದೊಡ್ಡ ವಿಶೇಷವಾದ ಸಂಗತಿಯಾಗಿತ್ತು. ಆದರೂ
ಅವರು ಬೆಳಗಿಂದ ಸಂಜೆ ತನಕ ಊಟ ನೀರು ಎಲ್ಲ ಬಿಟ್ಟು ಸ್ವಾಮಿ ಬಾಯಿಂದ ಕೇಳುವ ಮಾತುಗಳನ್ನು ಕೇಳುವುದಕ್ಕಾಗಿ ಅವರು ಬಂದಿದ್ದರು. ಈ ಬಂದ ಜನರ ಕೈಯಲ್ಲಿ ಆಹಾರವೇನೂ ಇಲ್ಲ. ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಆಂಧ್ರಯನ್ನು ನೋಡುವಾಗ ಒಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿ ಮತ್ತು 2 ಮೀನಿದ್ದದಾಗಿ ನಾವು ನೋಡ್ತೇವೆ. ಅಲ್ಲೇ ನಮಗೆ ಅವರ ಆರ್ಥಿಕ ಸ್ಥಿತಿ ಗೊತ್ತಾಗ್ತದೆ. ಈಗ ನಾವೆಲ್ಲ ಕೆಲಸಕ್ಕೆ ಹೋಗುವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ತಗೊಂಡು ಹೋಗ್ತೇವೆ ಅಲ್ವಾ, ದೂರ ಪ್ರಯಾಣ ಮಾಡುವಾಗ, ಅಥವಾ ಈಗ ಹೋಟೆಲ್ಗಳು ಮುಂತಾದಿದೆ, ನಾವು ಆಹಾರ ಅಲ್ಲಿ ಸೇವಿಸ್ಬೋದು. ಆದರೆ ಸಾಮಾನ್ಯವಾಗಿ ಅಂದಿನ ಕಾಲದಲ್ಲಿ ಇಂತಹ ವ್ಯವಸ್ಥೆ ಇಲ್ಲದಿರುವುದರಿಂದ ಜನರು ಮನೆಯಿಂದ ಹೊರಡುವಾಗಲೇ ಅವರು ಊಟಕ್ಕೆ ಬೇಕಾದ್ದನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಆದರೆ ಅಲ್ಲಿ ಒಬ್ಬ ಬಾಲಕನ ಕೈಯಲ್ಲಿ ಮಾತ್ರ 5 ರೊಟ್ಟಿ ಮತ್ತು 2 ಮೀನಿತ್ತು. ಇದು ಇವರ ಆರ್ಥಿಕ ಸ್ಥಿತಿ ಎಷ್ಟು ಶೋಚನೀಯವಾಗಿತ್ತು, ಹದಗೆಟ್ಟಿತ್ತು ಎಂಬುದು ನಮಗೆ ಅರ್ಥವಾಗ್ತದೆ. ಯಾರ ಕೈಯಲ್ಲೂ ಆಹಾರವಿಲ್ಲ. ಇದನ್ನು ಕಂಡು ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಹೊತ್ತು ಮುಳುಗುತ್ತಾ ಇದೆ, ಸಂಜೆ ಆಗ್ತಾ ಇದೆ. ಅಲ್ಲಿ ಇನ್ನೊಬ್ಬ ಸುವಾರ್ತಿಕನು ಹೇಳ್ತಾ ಇದ್ದಾನೆ, ಇವರನ್ನು ಕಂಡು ಯೇಸು ಕನಿಕರಪಟ್ಟನು ಅಂತ. ಯೇಸು ಸ್ವಾಮಿ ಕನಿಕರಪಟ್ಟನು. ನೋಡ್ರಿ, ಯೇಸು ಸ್ವಾಮಿ ಕೇವಲ ನಮ್ಮ ಆತ್ಮಿಕ ಅವಶ್ಯಕತೆಗಳನ್ನು ಮಾತ್ರ ಅಲ್ಲ ಪೂರೈಸುವಂಥದ್ದು, ನಮ್ಮ ಭೌತಿಕ ಅವಶ್ಯಕತೆಯನ್ನು ಯೇಸು ಸ್ವಾಮಿ ಪೂರೈಸ್ತಾನೆ. ಆದರೆ ನಾವು ಪ್ರಾಧಾನ್ಯತೆ ಆತ್ಮಿಕ ಸಂಗತಿಗಳಿಗೆ ಕೊಡಬೇಕು. ಆವಾಗ ಅದಕ್ಕೆ ನಾವು ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಯುವಾಗ ಮೊದಲು ದೇವರ ರಾಜ್ಯ, ಆಮೇಲೆ ಮೊದಲು ಆತನ ನಾಮ, 2 ಆತನ ಚಿತ್ತ, 3 ಆತನ ರಾಜ್ಯ. ಆಮೇಲೆ ಸ್ವಾಮಿ ಪ್ರಾರ್ಥನೆಯ 4ನೇ ವಿಷಯಕ್ಕೆ ಬರುವಾಗ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿ ಎಂಬುದು. 4ನೇ ಬೇಡಿಕೆ ಯಾವುದು? ಆಹಾರ, ಭೌತಿಕ ಅವಶ್ಯಕತೆ. ಮೊದಲ 3 ದೈವಿಕವಾದ ಕಾರ್ಯಗಳಿಗೆ ಪ್ರಾಧಾನ್ಯತೆ, 4ನೇದು ನಮ್ಮ ಭೌತಿಕವಾದ ಶಾರೀರಿಕವಾದ ಅಗತ್ಯತೆಗಾಗಿ ಪ್ರಾಧಾನ್ಯತೆ. ಅಂದರೆ ಆ ಪ್ರಾರ್ಥನೆಯಲ್ಲೂ ನಮ್ಮ ಭೌತಿಕ ಅವಶ್ಯಕತೆ ಹೇಳಬೇಕು, ಅದು ಹೇಳುವುದು ತಪ್ಪಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿಯೂ ಸಹ ಆ 4ನೆಯ ಪ್ರಾರ್ಥನಾ ವಿಷಯವಾಗಿ ನಮ್ಮ ಆಹಾರದ ವಿಚಾರ ಅಲ್ಲಿ ಬಂದಿದೆ. ಅಂದರೆ ಆಹಾರ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಬಂತು. ಅದರಲ್ಲಿ ನಮ್ಮ ಕೆಲಸ ಬಂತು, ನಮ್ಮ ವ್ಯವಹಾರ ಬಂತು, ಎಲ್ಲ ಬಂತು. ಆಹಾರಕ್ಕೋಸ್ಕರ ನಾವು ಇದೆಲ್ಲ ಮಾಡುವಂಥದ್ದು. ನಾನು ಹೇಳ್ತಾ ಬಂದದ್ದು, ನಾವು ಆತ್ಮಿಕಕ್ಕೆ ಪ್ರಾಧಾನ್ಯತೆ ಕೊಡುವಾಗ ನಮ್ಮ ಭೌತಿಕ ಸಂಗತಿಯನ್ನು ದೇವರು ನೋಡಿಕೊಳ್ಳುತ್ತಾನೆ ಎಂಬುದು ಈ ಭಾಗದಿಂದ ನಾವು ಕಲಿತಕ್ಕಂಥ ಒಂದು ಆತ್ಮಿಕ ಪಾಠ. ಜನರನ್ನ ಕಂಡು ಸ್ವಾಮಿಗೆ ಕನಿಕರ ಆಯಿತು. ಇವರನ್ನ ಇನ್ನು ನಾನು ಸುಮ್ಮನೆ ಬರಿಗೈಯಲ್ಲಿ ಬಿಟ್ಟರೆ ಅವರು ಮನೆಗೆ ಹೋಗುವಷ್ಟರಲ್ಲಿ ಬಳಲಿ ಹೋಗ್ತಾರೆ. ಆ್ಯಕ್ಚುಲಿ ಇದು ಅವತ್ತು ಸಂಜೆ ಮಾಡಿದಂತಹ ಅದ್ಭುತ. ಆದರೆ 7 ರೊಟ್ಟಿಯಿಂದ ಸ್ವಾಮಿ 4,000 ಮಂದಿಗೆ ಪೋಷಿಸುವ ಘಟನೆ, ಅದು 3 ದಿವಸ ಆದ ಮೇಲೆ, ಅದು ಸಹ ಇಸ್ರಾಯೇಲಿನ ಹೊರಗೆ ಮಾಡ್ತಾ ಇದ್ದಾನೆ ಸ್ವಾಮಿ ಆ ಅದ್ಭುತವನ್ನು. ಕೆಲವರು ಅದನ್ನು ಮಿಕ್ಸ್ ಮಾಡಿ ಹೇಳ್ತಾರೆ 3 ದಿವಸ ಆಯಿತು ಅಂತ. ಆ್ಯಕ್ಚುಲಿ ಈ 5 ರೊಟ್ಟಿ 2 ಮೀನು ಅವತ್ತು ಸಂಜೆಯೇ ಯೇಸು ಸ್ವಾಮಿ ಈ ಅದ್ಭುತವನ್ನು ಮಾಡ್ತಿರುವುದಾಗಿ ನಾವು ಕಲಿತಾ ಇದ್ದೇವೆ. ಆ ಅದ್ಭುತದ ವಿವರಣೆ 4 ಸುವಾರ್ತೆಗಳಲ್ಲಿದೆ. ಎಲ್ಲ ವಿವರಿಸಲಿಕ್ಕೆ ನಮಗೆ ಸಮಯ ಇಲ್ಲ. ಅದರಲ್ಲಿ ಹೆಚ್ಚು ವಿವರಣೆ ಕೊಟ್ಟಿರುವಂಥದ್ದು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಪೂರ್ತಿ ಆ ಅದ್ಭುತಕ್ಕೋಸ್ಕರ, ಆ ಅದ್ಭುತದ ನಂತರ ನಡೆದ ಘಟನಾವಳಿಗಾಗಿ ಯೋಹಾನ ಮೀಸಲಿಟ್ಟಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಜೀವಕರವಾದ ರೊಟ್ಟಿ ಎಂಬ ವಿಷಯ ಯೋಹಾನನು ಈ ಘಟನೆಯ ಮುಂದುವರಿಕೆಯಾಗಿ ತಿಳಿಸ್ತಾ ಇದ್ದಾನೆ. ಹೆಚ್ಚು ಕಡಿಮೆ 71 ವಾಕ್ಯ, ನನ್ನ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಅತಿ ಉದ್ದವಾದಂಥ ಒಂದು ಅಧ್ಯಾಯ ಇದು. 71 ವಾಕ್ಯ ಇರತಕ್ಕಂತಹ ಈ ಅಧ್ಯಾಯ ಈ ರೊಟ್ಟಿಯ ಅದ್ಭುತದ ನಂತರ ನಡೆದ ಘಟನಾವಳಿಗಳನ್ನು ವಿವರಿಸುವುದಕ್ಕಾಗಿ ಯೋಹಾನನು ಉಪಯೋಗಿಸ್ತಾ ಇದ್ದಾನೆ. ದೇವರ ವಾಕ್ಯ ಎಲ್ಲರೂ ಶರೀರವೆಲ್ಲ ಕಿವಿಯೋ ಎಂಬಂತೆ ಸ್ವಾಮಿಯ ಬಾಯಿಯಿಂದ ಬರುವ ಮಾತುಗಳನ್ನು, ಇಂಪಾದ ಮಾತುಗಳನ್ನು ಕೇಳಿ ಸಮಯ ಓದದ್ದೇ ಅವರಿಗೆ ಗೊತ್ತಾಗಲಿಲ್ಲ. ಸಂಜೆ ಆಯಿತು. ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ, ಇವರನ್ನ ಕಳುಹಿಸಿಬಿಡಿ, ಹೊತ್ತು ಮುಳುಗ್ತಾ ಇದೆ, ಇವ್ರನ್ನ ಕಳುಹಿಸಿಬಿಡಿ, ಯಾಕಂದರೆ ಬಹಳ ದೂರ ಅವರು ಹೋಗಬೇಕು. ಸ್ವಾಮಿ ಅವರನ್ನ ಕಂಡು ಕನಿಕರಪಟ್ಟು ನೀವು ಅವರಿಗೆ ಆಹಾರ ಕೊಡಬೇಕೆಂಬುದಾಗಿ ಹೇಳ್ತಿದ್ದಾನೆ. ಈಗ ಅದನ್ನು ಕೇಳಿದಾಗ ಶಿಷ್ಯರಿಗೂ ದೊಡ್ಡ ಪ್ರಯಾಸ. ಆವಾಗ ಅವರು ಪಕ್ಕನೆ ಖಜಾಂಜಿಯಾದ ಯೂದನನ್ನು ಕರೆಸಿ, ಎಷ್ಟು ಹಣ ಇದೆ ನಮ್ಮ ಕೈಯಲ್ಲಿ, ಯಾಕಂದರೆ ನಾವೆಲ್ಲಾದರೂ ಹೋಗಿ ಆಹಾರ ತೆಗೆದುಕೊಂಡು ಬರುವುದಾದರೆ ಎಷ್ಟು ಹಣ ಇದೆ ಅಂತೇಳಿ. ಆವಾಗ ಅಲ್ಲಿ ನಾವು ಓದ್ತಾ ಇದ್ದೇವೆ, ಇಲ್ಲಿ ಫಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೂ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು.
ಫಿಲಿಪ್ಪನ ಪಕ್ಕನೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ನೋಡ್ರಿ, ಕೆಲವರು ಈ ಕ್ಯಾಲ್ಕುಲೇಟ್ ಮಾಡುವುದರಲ್ಲಿ ಬಹಳ ಜಾಣರು ಅಲ್ವಾ. ಸ್ವಾಮಿ ಏನು ಮಾಡಲಿಕ್ಕಿದ್ದಾನೆ ಎಂಬುದು ಆತನಿಗೆ ಗೊತ್ತಿತ್ತು. ಆದರೂ ಶಿಷ್ಯರ ಮನೋಭಾವನೆಯನ್ನು ತಿಳಿಯುವುದಕ್ಕಾಗಿ ಸ್ವಾಮಿ ಆ ರೀತಿ ಹೇಳಿದ್ದು. ಆದರೆ ಫಿಲಿಪ್ಪ ಏನು ಮಾಡ್ತಾ ಇದ್ದಾನೆ, ಬೇಗ ಲೆಕ್ಕ ಹಾಕಿ 200 ಹಣದ ರೊಟ್ಟಿ ಆದರೂ ಸಾಲದು. ಯಾಕಂದರೆ ಅಲ್ಲಿ 5,000 ಮಂದಿ ಇದ್ದಾರೆ ಎಂಬುದಾಗಿ ಯೋಹಾನ ಹೇಳ್ತಾ ಇದ್ದಾನೆ. 5,000 ಮಂದಿ ಗಂಡಸರು. ಈ ಯಹೂದ್ಯರ ಲೆಕ್ಕ ನಾವು ಕಲಿಯಬೇಕಾದ್ರೆ ಒಂದು ಪ್ರತ್ಯೇಕತೆ, ಅವರು 20 ವರ್ಷಕ್ಕಿಂತ ಮೇಲ್ಪಟ್ಟ ಗಂಡಸರ ಲೆಕ್ಕ ಮಾತ್ರ ತೆಗೆಯುವಂಥದ್ದು. ಆ್ಯಕ್ಚುಲಿ 5,000 ಗಂಡಸರೇ ಇದ್ದಾರೆ 20 ವರ್ಷಕ್ಕಿಂತ ಮೇಲ್ಪಟ್ಟವರು, ಮತ್ತು ಸ್ತ್ರೀಯರು ಬೇರೆ, ಮಕ್ಕಳು ಬೇರೆ. 20 ಸಾವಿರಕ್ಕಿಂತಲೂ ಅಧಿಕ ಜನ ಇದ್ದರು. ಇದು ನೋಡಿ ಶಿಷ್ಯರಿಗೆ ಹೆದರಿಕೆ ಆಯಿತು. ಅವ್ರು ಹೇಳ್ತಾ ಇದ್ದಾರೆ, 200 ಹಣಕ್ಕೆ ನಾವು ಸ್ವಲ್ಪ ಸ್ವಲ್ಪ ಕೊಟ್ಟರೂ ಸಾಕಾಗಲ್ಲ, ಯಾಕಂದರೆ ಅಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ. ಆಗ ಆಂದ್ರೆಯ ನಂಬಿಕೆಯೊಡನೆ ಒಂದು ಸಂಗತಿ ಹೇಳ್ತಾ ಇದ್ದಾನೆ, ಇಲ್ಲಿ ಒಬ್ಬ ಹುಡುಗನ ಕೈಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಇದೆ. ನನ್ನ ಅನಿಸಿಕೆ ಪ್ರಕಾರ ಸ್ವಾಮಿಯ ಉಪದೇಶ ಎಲ್ಲರೂ ಕೇಳ್ತಿರುವಾಗ ಆಂಧ್ರಯ ಅಲ್ಲಿ ಎಲ್ಲ ಸರ್ವೆ ಮಾಡಿರ್ಬೋದು. ಆವಾಗ ಈ ಹುಡುಗನನ್ನು ಗಮನಿಸಿಟ್ಟಿದ್ದಾನೆ. ಯಾಕಂದರೆ ಮೀಟಿಂಗ್ ಮುಗಿದ ತಕ್ಷಣ ಅವನ ಹತ್ರ ಹೋಗಿ 5ರಲ್ಲಿ ಒಂದು 2 ಆದರೂ ತನಗೆ ತೆಗೆದುಕೊಂಡು ತಿನ್ನಬೇಕು ಅಂತೇಳಿ ಅವನು ಯೋಚನೆ ಮಾಡಿದ್ದಾನೆ. ಯಾಕಂದರೆ ಅವನಿಗೆ ಅಷ್ಟು ಬೇಗನೆ ಅದು ಅರ್ಥ ಆಗಬೇಕಾದ್ರೆ, ಅವನ ಕೈಲಿ ರೊಟ್ಟಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಆಂಧ್ರಯ ಸರ್ವೆ ಮಾಡಿರಬೇಕು. ಆವಾಗ ಯಾರ ಕೈಲಿ ಇಲ್ಲ, ಒಬ್ಬನ ಕೈಯಲ್ಲಿ ಇದೆ, ಅವನನ್ನು ಹೇಗಾದರೂ ಏನು ಮನವರಿಸಿ ಅದರಲ್ಲಿ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದಾಜಿನಲ್ಲಿ ಆಂಧ್ರ ಇದ್ದಾನೆ. ಆಗ ಆಂಧ್ರಯ ಪಕ್ಕನ ಈ ಸಂಗತಿಯನ್ನು ಸ್ವಾಮಿಗೆ ಹೇಳ್ತಿದ್ದಾನೆ, ಒಬ್ಬ ಹುಡುಗನ ಕೈಯಲ್ಲಿ 5 ರೊಟ್ಟಿ ಮತ್ತು 2 ಮೀನು ಅವೆ ಎಂಬುದಾಗಿ. ಆ ಹುಡುಗ ಯಾರು ಅಂತ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಬೆಳಿಗ್ಗೆ ಅವನ ತಾಯಿ ರೊಟ್ಟಿ ಮಾಡ್ತಿದ್ದಾಗ ಇವನು ಸ್ವಾಮಿಯ ವಾಕ್ಯ ಕೇಳಲಿಕ್ಕೆ ಹೋಗುವ ಬಯಕೆಯಲ್ಲಿದ್ದಾಗ ತಾಯಿ ಹೇಳಿರ್ಬೋದು, ಒಂದು ಕೆಲಸ ಮಾಡು, ನೀನು ಇದನ್ನು ತೆಗೆದುಕೊಂಡು ಹೋಗು, ಯಾಕಂದರೆ ಬರುವುದು ಸಂಜೆ ಆದರೆ ನಿನಗೆ ಉಣ್ಣುವುದಕ್ಕೆ ದಾರಿಯಲ್ಲಿ ಏನೂ ಸಿಕ್ಕುವುದಿಲ್ಲ. ಅವನ ತಾಯಿ ಮಾಡಿ ಅವನಿಗೆ ಕೊಟ್ಟಿರ್ಬೋದು ಆ ರೊಟ್ಟಿ. ಆದರೆ ಆ ತಾಯಿ ಆಗಲಿ ಆ ಮಗನಾಗಲಿ ಯಾರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಆ ತಾಯಿ ಮತ್ತು ಆ ಮಗ ಈ ದೊಡ್ಡ ಅದ್ಭುತಕ್ಕೆ ಒಂದು ಕಾರಣವಾದದ್ದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಸುರಿಯ ದೇಶದ ನಾಮಾನನ ಸೌಖ್ಯಕ್ಕೆ ಒಬ್ಬ ದಾಸಿ, ಆ ಮನೆಯ ಕೆಲಸ ಮಾಡುತ್ತಿರುವ ಒಬ್ಬ ದಾಸಿ, ಅವಳ ಆ ಅದ್ಭುತಕ್ಕೆ ಮುಖಾಂತರವಾದದ್ದಾಗಿ ನಾವು ನೋಡ್ತೇವೆ. ಹೀಗೆ ಬೈಬಲ್ನಲ್ಲಿ ತಿಳಿಯಲ್ಪಡದ ಕೆಲವು ಕಥಾಪಾತ್ರ, ತೆರೆಯ ಮರೆಯಲ್ಲಿ ಕೆಲಸ ಮಾಡುವವರು, ಅವರು ದೊಡ್ಡ ಪ್ರಸಿದ್ಧರು, ಅವರ ಹೆಸರುಗಳು ಏನೂ ಇಲ್ಲ, ಆದರೆ ಆ ಬಿಡುಗಡೆಗೆ ಕಾರಣ ಅವರಾಗಿದ್ದಾರೆ. ನಾವು ಅಂಥವರಾಗಬೇಕು. ತೆರೆಯ ಮರೆಯಲ್ಲಿ ನಿಂತು ಅನೇಕರ ಆಶೀರ್ವಾದಕ್ಕೆ. ವಾಸ್ತವಿಕವಾಗಿ ಇಷ್ಟು ದೊಡ್ಡ ಅದ್ಭುತ ಆದಾಗ ಅಲ್ಲಿ ಅತಿ ಹೆಚ್ಚು ಸಂತೋಷಪಟ್ಟದ್ದು ಯಾರು ಇರ್ಬೋದು? ಆ ಹುಡುಗ ಮತ್ತು ಅವರ ತಾಯಿ, ಅವರ ಮನೆಯವರು ಇರ್ಬೋದು. ಯಾಕಂದರೆ ಆ ತಾಯಿ ಅವತ್ತು ಕೊಟ್ಟು ಕಳಿಸಿದ ಆ ರೊಟ್ಟಿ ಆ ಜನರನ್ನೆಲ್ಲ ಪೋಷಿಸುವುದಕ್ಕೆ ಅದು ಸಾಧ್ಯವಾಯಿತು. ಸ್ವಾಮಿಯ ಕೈಯಲ್ಲಿ ನಮಗಿರುವುದನ್ನು ನಾವು ಕೊಡುವಾಗ ಸ್ವಾಮಿ ಹೇಗೆ ಅದನ್ನು ಅಭಿವೃದ್ಧಿಪಡಿಸ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ನಮ್ಮ ಕೈಯಲ್ಲಿರುವಂಥದ್ದು ಅಲ್ಪವಾದರೂ, ಬೆಲೆ ಇಲ್ಲದ್ದಾದರೂ, ಅದು ಸ್ವಾಮಿಯ ಕೈಗಳಿಗೆ ಬರುವಾಗ ಬೆಲೆ ಬರ್ತದೆ. 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಏಲೀಷನ ಪ್ರವಾದಿ ಶಿಷ್ಯರಲ್ಲಿ ಒಬ್ಬ ಸತ್ತು ಹೋಗ್ತಾ ಇದ್ದಾನೆ. ಅಲ್ಲಿ ವಿಧವೆ, ಅವನ ಹೆಂಡತಿ ವಿಧವೆ ಮತ್ತು 2 ಮಕ್ಕಳು, ಸಾಲಗಾರರು ಬಂದು ಅವರನ್ನು ಹಿಡ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಆವಾಗ ಈ ಸಂಗತಿ ಏಲೀಷನ ಬಳಿಗೆ ಬರ್ತಾ ಇದೆ. ಏಲೀಷ ಆಕೆಗೆ ಕೇಳ್ತಾ ಇದ್ದಾಳೆ, ನಾನು ನಿನಗೆ ಏನು ಮಾಡಬೇಕು, ನಿನ್ನ ಬಳಿಯಲ್ಲಿ ಏನಿದೆ? ಆವಾಗ ಅವಳು ಹೇಳ್ತಾ ಇದ್ದಾಳೆ, ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹೊರತು ಬೇನೆ ಏನೂ ಇಲ್ಲ ಎಂಬುದಾಗಿ. ನೋಡಿರಿ, ಆ ಎಣ್ಣೆಯಿಂದಲೇ ಅವಳ ಸಮಸ್ಯೆ ಬಗೆಹರಿಸಲ್ಪಟ್ಟದು. ಆ ಎಣ್ಣೆ ಪಾತ್ರೆಗೆ ಹೊಯ್ದು ಆ ಎಣ್ಣೆ ಮಾರಿ ಅವಳ ಸಾಲ ತೀರಿಸಿದಳು. ಆದರೆ ಆ ಎಣ್ಣೆಗೆ ಇಷ್ಟೊಂದು ಕಾರ್ಯ ಮಾಡಲಿಕ್ಕೆ ಆಗ್ತದೆ ಅಂತ ಅವಳಿಗೆ ಗೊತ್ತಿತ್ತಾ? ಅವಳು ಹೇಳ್ತಾ ಇದ್ದಾಳೆ ಪ್ರವಾದಿಗೆ, ಸ್ವಲ್ಪ ಎಣ್ಣೆ ಅಲ್ಲದೆ ಹೊರತು ಬೇರೆ ಏನೂ ಇಲ್ಲ. ಅಂದರೆ ಎಣ್ಣೆಗೆ ಅವಳಿಗೆ ಬೆಲೆನೇ ಇಲ್ಲ. ಅಂದರೆ ಅದು ಗಮನಿಸಲ್ಪಡದಂತಹ ಒಂದು ವಸ್ತುವಾಗಿ ಅವಳ ಮನೆಯಲ್ಲಿದೆ. ಇದೇ ರೀತಿ ನಮ್ಮ ಜೀವನದಲ್ಲಿ ನಾವು ಗಮನಿಸದ, ನಾವು ದೊಡ್ಡದೆಂದು ಎಣಿಸದ, ನಾವು ಪ್ರಾಧಾನ್ಯತೆ ಕೊಡದಂತಹ ಅನೇಕ ಸಂಗತಿ ನಮ್ಮೊಳಗೆ ಇದೆ. ಅದೇ ಸ್ವಾಮಿಗೆ ಬೇಕಾದದ್ದು. ನಾವು ಅದನ್ನು ದೇವರ ಕೈಗಳಿಗೆ ಕೊಡುವಾಗ ದೇವರು ಅದನ್ನು ಬಹಳ ಪ್ರಾಧಾನ್ಯತೆ ಉಳ್ಳದಾಗಿ ಅನೇಕರಿಗೆ ಆಶೀರ್ವಾದವಾಗಿ
ದೇವರು ಮಾರ್ಪಡಿಸ್ತಾನೆ. ಒಂದು ವೇಳೆ ನಮಗೆ ಇರತಕ್ಕಂಥ 5 ರೊಟ್ಟಿ ಒಂದು ಹಾಡು ಹಾಡಲಿಕ್ಕಿರ್ಬೋದು, ಅಥವಾ ನಮ್ಮ ಕೈಯಲ್ಲಿರುವ ರೊಟ್ಟಿ ಒಂದು ಪ್ರಾರ್ಥನೆಯ ವರವಾಗಿರ್ಬೋದು, ಅಥವಾ ಅನೇಕರನ್ನ ಸಂತೈಸುವುದಾಗಿರ್ಬೋದು, ಸಣ್ಣ ಸಣ್ಣದು ಇರ್ಬೋದು. 5 ರೊಟ್ಟಿ ಮತ್ತು 2 ಸಣ್ಣ ಮೀನುಗಳು ಅಲ್ವಾ, ಸಣ್ಣ ಸಣ್ಣ ಸಂಗತಿ ಸಾಕು. ಅದನ್ನು ನಾವು ದೇವರ ಕೈಗಳಿಗೆ ವರ್ಗಾಯಿಸುವಾಗ ಅದು ಸಾವಿರಾರು ಮಂದಿಗೆ ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿದೆ. ಖಂಡಿತವಾಗಿ ನೀವು ಹೇಳಿದ ಹಾಗೆ ನಮ್ಮ ಕೈಯಲ್ಲಿರುವಂಥದ್ದು ದೇವರಿಗೆ ಕೊಡುವಂಥದ್ದು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಿಷಯವಾಗಲಿ ನಮ್ಮದು ನಮಗೆ ಅಂತ ಹೇಳ್ಕೊಳ್ಳುವಂಥ ಕಾಲಘಟ್ಟ ಆಗಿದೆ. ಹೌದು, ಅಂದರೆ ದೇವರಿಗೆ ಕೊಡುವುದಕ್ಕೆ ಅಥವಾ ದೇವರ ಸೇವೆ ಕೊಡುವುದಕ್ಕೆ ನಾವು ಹಿಂದೆ ಆದರೆ ಅದು ನಮ್ಮ ಆಶೀರ್ವಾದಕ್ಕೆ ತಡೆಯಲ್ಲ ಫಸ್ಟ್. ಖಂಡಿತ. ಇಲ್ಲಿ ಅನೇಕ ಆತ್ಮಿಕ ಸಂಗತಿನ ಒಂದು ಸ್ವಾರ್ಥತೆ ಇಲ್ಲದಂಥ ಒಂದು ಜೀವನ. ಆ ಹುಡುಗನಿಗೆ ಬೇಕಾದರೆ ಅವನಿಗಿರುವುದನ್ನು ತನಗಾಗಿ ಬಳಸ್ಬೋದಿತ್ತು, ಆದರೆ ಅದನ್ನು ಇತರರ ಪ್ರಯೋಜನಕ್ಕಾಗಿ ಕೊಟ್ಟಾಗ ಅದು ಅನೇಕರಿಗೆ ಆಶೀರ್ವಾದವಾಯಿತು. ಒಂದು ವೇಳೆ ಅವನ ಅದನ್ನು ತಿಂದು ಮುಗಿಸಿದರೆ ಅವನ ಒಬ್ಬನ ಹೊಟ್ಟೆ ತುಂಬ್ತಿತ್ತು. ಇದೀಗ 5,000ಕ್ಕಿಂತಲೂ ಹೆಚ್ಚು ಮಂದಿ ಹೊಟ್ಟೆ ತುಂಬಿತು, ಅವಂದು ಹೊಟ್ಟೆ ತುಂಬಿತ್ತು. 12 ಬುಟ್ಟಿ ಉಳಿತಾಯನೂ ಆಯಿತು ಅಲ್ವಾ. ಎಷ್ಟು ಆಶೀರ್ವಾದ! ನೋಡಿ, ಸ್ವಾರ್ಥತೆ ಅನೇಕ ಆಶೀರ್ವಾದವನ್ನು ತಡೆಯುವಾಗ ಏನು ಜನರೋಸಿಟಿ ಅಥವಾ ಏನು ಹೇಳೋದು, ಉದಾರತೆ, ಅದು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿದೆ. ಕೊಡುವುದರಿಂದ ಯಾವತ್ತೂ ನಷ್ಟವಲ್ಲ. ನಮಗಿರುವುದನ್ನು ಕರ್ತನಿಗಾಗಿ ಕೊಡುವಾಗ ದೇವರು ಅದನ್ನು ಆಶೀರ್ವದಿಸ್ತಾನೆ. ಒಮ್ಮೆ ಏಲಿಯ ಏನು ಸೀದೋನ್ ದೇಶದ ಸರಾಪ್ತ ಎಂಬ ಊರಿಗೆ ಹೋದಾಗ ಅಲ್ಲಿ ಆ ವಿಧವೆ ತನಗಿದ್ದ ಸ್ವಲ್ಪ ಹಿಟ್ಟನ್ನು ಕಲಸಿ ಒಂದು ರೊಟ್ಟಿ ಮಾಡಿ ತಾನು ಮಗ ತಿಂದು ಆವತ್ತಿಗೆ ಖಾಲಿ ಆಗ್ತದೆ, ಮತ್ತು ನಾಳೆಯಿಂದ ಇಲ್ಲ, ನಾವು ಸಾಯಲಿಕ್ಕೆ ರೆಡಿಯಾಗಿರುವಾಗ ಏಲಿ ಹೇಳ್ತಿದ್ದೆ, ನನಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ, ನೀನು ಹೋಗುವಾಗ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ. ಅವಳು ಹೇಳ್ತಾ ಇದ್ದಾಳೆ, ಲಾಸ್ಟ್ ರೊಟ್ಟಿಗಿರುವ ಹಿಟ್ಟನ್ನು ಸುಡಲಿಕ್ಕೆ ನಾವು ಕಟ್ಟಿಗೆ ಎಕ್ತಾ ಇದ್ದೇವೆ ಅಂತ. ಆದರೆ ಪ್ರವಾದಿಯ ಮಾತನ್ನು ಕೇಳಿ ತಮಗಿಂತ ಪ್ರಾಧಾನ್ಯತೆ ಏಲಿಯನಿಗೆ ಪ್ರವಾದಿಗೆ ಕೊಟ್ಟಾಗ ಅಲ್ಲಿ ನಾವು ಓದ್ತಾ ಇದ್ದೇವೆ, 3.5 ವರ್ಷಗಳು ಆವತ್ತು ಇಸ್ರಾಯೇಲ್ನಲ್ಲಿ ಕ್ಷಾಮವಿತ್ತು. ಅನೇಕರು ಆಹಾರವಿಲ್ಲದೆ ಸತ್ತು ಹೋದರು. ಆದರೆ ಪ್ರತಿ ದಿವಸ ಅವಳು ಹೋಗಿ ಮಡಿಕೆಯಿಂದ ಹಿಟ್ಟು ತೆಗೆಯುವಾಗ ಹಿಟ್ಟು ಅಲ್ಲಿ ಉತ್ಪತ್ತಿ ಆಗ್ತಾಯಿತ್ತು, ಹಿಟ್ಟು ವರ್ಧನೆ ಆಗ್ತಾಯಿತ್ತು ಅಲ್ವಾ. ಅದೇ ನಮಗಿರುವುದನ್ನು ದೇವರಿಗೆ ಕೊಡುವಾಗ ನಾವು ನೆಲೆಸ್ತೇವೆ ನಮಗೂ ಇಲ್ಲ ಎಲ್ಲರಿಗೂ ಇಲ್ಲ ಅಂತ ಅಲ್ಲ. ನಮಗಿರುವುದನ್ನು ದೇವರಿಗೆ ಕೊಡುವಾಗ ನಮ್ಮಲ್ಲಿ ವರ್ಧನ ಉಂಟಾಗ್ತದೆ, ನಮ್ಮಲ್ಲಿ ದೇವರು ಅದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರ ಪ್ರಮಾಣ ಎಷ್ಟು ಎಂಬುದಾಗಿ ಮುಖ್ಯವಲ್ಲ, ನಾವು ಏನು ಕೊಡ್ತೇವೆ ಎಂಬುದಲ್ಲ. ಈಗ ನೋಡಿ, ವಿಧವೆ 2 ದುಗ್ಗಾಣಿ ಹಾಕಿದಾಗ ಸ್ವಾಮಿ ಹೇಳ್ತಾ ಇದ್ದಾಳೆ, ಅವಳಿಗಿರುವುದನ್ನೆಲ್ಲ ಅವಳು ಹಾಕಿದಳು ಅಂತ. ನಾವು ಕೊಡುವುದರ ಗಾತ್ರ, ಕೊಡುವುದರ ಪರಿಮಾಣವಲ್ಲ ದೇವರು ನೋಡುವಂಥದ್ದು. ಆ ಕೊಡುವುದರ ಹಿಂದೆ ನಮ್ಮ ಮನಸ್ಸು, ನಮ್ಮ ಪ್ರೀತಿ, ನಮ್ಮ ನಿಸ್ವಾರ್ಥತೆಯನ್ನು ದೇವರು ನೋಡ್ತಾ ಇದ್ದಾನೆ. ನಾವು ಪ್ರೀತಿಯಿಂದ ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ ಕೊರಿಂಥಿ ಪ್ರೀತಿಯಿಂದ ಕೊಡುವವನ ಮೇಲೆ ನನಗೆ ಸಂತೋಷ ಉಂಟು ಅಂತ. ದೇವರು ಸಂತೋಷ ಪಡಬೇಕು, ನಾವು ಪ್ರೀತಿಯಿಂದ ಕೊಡಬೇಕು. ಆವಾಗ ಅದು ಅನೇಕರ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುತ್ತದೆ. ಇಲ್ಲಿಂದ ನಾವು ಅನೇಕ ಆತ್ಮಿಕ ಪಾಠಗಳನ್ನು ಕಲಿಬೋದು. ನೋಡ್ರಿ, ಆ ರೊಟ್ಟಿಯನ್ನು ಸ್ವಾಮಿಯ ಕೈಗಳಿಗೆ ವರ್ಗಾಯಿಸಲ್ಪಟ್ಟಾಗ ಕರ್ತನು ಅದನ್ನು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡ್ತಾ ಇದ್ದಾನೆ. ಇಲ್ಲಿ ಒಂದು ಬಹಳ ದೊಡ್ಡ ಆತ್ಮಿಕ ಪಾಠ. ಯಾವಾಗ ನಾವು ಮುರಿಯಲ್ಪಡ್ತೇವೋ ಆವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಮುರಿಯದೆ ದೇವರಿಗೆ ನಮ್ಮನ್ನು ಉಪಯೋಗಿಸಲಿಕ್ಕೆ ಆಗಲ್ಲ ಎಂಬ ಪಾಠ ಇಲ್ಲಿ ನಾವು ಕಲಿಬೇಕು. ಯಾವ ವ್ಯಕ್ತಿಗಳನ್ನು ಸತ್ಯವೇದದಲ್ಲಿ ದೇವರು ಬಲಯುತವಾಗಿ ಶಕ್ತಿಯುತವಾಗಿ ಉಪಯೋಗಿಸಿದಾನೋ ಅವರೆಲ್ಲ ಮುರಿಯಲ್ಪಟ್ಟವರಾಗಿದ್ದಾರೆ. ಈಗ ಮೋಶೆಯನ್ನು ದೇವರು ಮುರಿದ ಮೇಲೇ ಆಶೀರ್ವಾದ. ಯಾಕೋಬನನ್ನು ದೇವರು ಯಾಬೋಕ್ ಎಂಬ ಹೊಳೆ ಬಾದಿಯಲ್ಲಿ ಮುರಿಯುತ್ತಿದ್ದಾನೆ ಅಲ್ವಾ. ಅವನ ಸೊಂಟ, ಅವನ ತೊಡೆಯನ್ನು ದೇವರು ಮುಟ್ಟಿದಾಗ ಅವನ ಅಂದಿನಿಂದ ಉಳುಕು, ಅವನು ಕೋಲಿನ ಸಹಾಯದಿಂದ ಮುರಿಯುತ್ತಾ ಇದ್ದಾನೆ. ಮುರಿದ ಯಾಕೋಬನ ಆಶೀರ್ವದಿಸಲ್ಪಟ್ಟ. ಯಾರನ್ನೇ ಉಪಯೋಗಿಸಲಿ ಅವರನ್ನ ಉಪಯೋಗಿಸುವುದಕ್ಕಿಂತ ಮುಂಚೆ ದೇವರಿಗೆ ಮುರಿಯಬೇಕು. ಈ ಮುರಿಯುವುದು ಅಂತ ಅಂದರೆ ನಮ್ಮ ಸ್ವಾರ್ಥವನ್ನು ಅಥವಾ ನಮ್ಮ ಏನು ಇಚ್ಛೆಗಳು, ನಮ್ಮ ನಮ್ಮ ಪ್ರಾಣವನ್ನು ನಾವು ಶಿಲುಬೆಗೆ ಹಾಕುವಂಥದ್ದಾಗಿದೆ ಮುರಿಯುವುದು ಎಂಬುದು. ಅಂತಹ ಒಂದು ಮುರಿದ ಅನುಭವ ನಮಗುಂಟಾಗಬೇಕು. ಅದಕ್ಕೆ ಕೀರ್ತನಕಾರ ಹೇಳ್ತಾನೆ, ಮನ ಮುರಿದವರಿಗೆ ಯೆಹೋವನು ಸಮೀಪಸ್ಥನು ಅಥವಾ ನೆರವಾಗ್ತಾನೆ ಎಂಬುದಾಗಿ. ಮುರಿದ ಮನಸ್ಸುಳ್ಳವರು ದೇವರಿಗೆ ಬೇಕು. ಯಾವಾಗಲೂ ಆ ಮುರಿದ ಮನೋಭಾವನೆ ಅಲ್ಲೇ ದೇವರಿಗೆ ಉಪಯೋಗಿಸಲಿಕ್ಕೆ ಸಾಧ್ಯ. ಕರ್ತನ ಅದನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಕೊಡ್ತಾ ಇದ್ದಾರೆ. ಈಗ ನನಗೆ ನೋಡಿ, 5 ರೊಟ್ಟಿ 2 ಮೀನು, ನೀವು ಅದನ್ನು 12 ಬಾಡಿದರೆ ಎಷ್ಟಾಗ್ತದೆ? ಅರ್ಧನೂ ಇಲ್ಲ ಅಲ್ವಾ.
ಈಗ 5 ರೊಟ್ಟಿ 12 ಮಾಡಿದರೆ ಎಷ್ಟಾಗ್ತದೆ? ಅರ್ಧನೂ ಇಲ್ಲ. ಅರ್ಧ ಇದರನ್ನು 10 ಮಂದಿಗೆ ಆಗೋದು ಅಲ್ವಾ? ಅರ್ಧಕ್ಕಿಂತ ಕಡಿಮೆ. ಇನ್ನು 2 ರೊಟ್ಟಿಯನ್ನು 12 ಮಾಡಿದರೆ, 2 ಮೀನನ್ನು 12 ಮಾಡಿದರೆ ಎಷ್ಟಿರ್ತದೆ? ಅದು ಸಣ್ಣ ಮೀನುಗಳು ಅಲ್ವಾ? ಆ ಸಣ್ಣ ಮೀನನ್ನು 12 ಮಾಡಿದರೆ ಎಷ್ಟಿರ್ತದೆ? ಏನೂ ಇಲ್ಲ. ಆದರೆ ಅದು ಪೇತ್ರನ ಕೈಗೆ ಆ ಒಂದು ಚೂರು ರೊಟ್ಟಿ, ಒಂದು ಮೀನು ಕೊಟ್ಟರು ಅಲ್ವಾ? ಬುಟ್ಟಿಯಲ್ಲಿ ಒಂದು ಸ್ವಲ್ಪ ಇದೆ. ಪೇತ್ರ ಅದನ್ನು ಫಸ್ಟ್ ಕೊಡ್ತಾ ಇದ್ದಾನೆ. ನನ್ನ ಭಾವನೆ ನಾನು ಹೇಳ್ತಾ ಇದ್ದೇನೆ, ಫಸ್ಟು ಕೂತವನೇ ದೊಡ್ಡ ಒಬ್ಬ ಹೊಟ್ಟೆಬಾಕ ಮನುಷ್ಯ ಅಲ್ವಾ? ನೋಡಿದಾಗಲೇ ಪೇತ್ರನಿಗೆ ಹೆದರಿಕೆ ಆಯ್ತು. ಯಾಕಂದರೆ ಬುಟ್ಟಿನೇ ತಿನ್ನಲಿಕ್ಕೆ ಅವನಿಗೆ ಹೊಟ್ಟೆ ಇದೆ, ಇನ್ನು ಈ ಒಂದು ಸಣ್ಣ ರೊಟ್ಟಿ ಮತ್ತು ಮೀನು ಎಲ್ಲಿಗೆ? ಆದರೆ ಪೇತ್ರ ನಂಬಿಕೆಯಿಂದ ಇದ್ದದ್ದು ಅವನಿಗೆ ಕೊಟ್ಟಾಗ ನೋಡಿದಾಗ ಬುಟ್ಟಿಯಲ್ಲಿ ಮತ್ತೆ ರೊಟ್ಟಿ ಮೀನಾಯಿತು. ಮತ್ತೆ ತೆಗೆಯುತ್ತಾ ಇದ್ದ ಹಾಗೆ ಹೇಗೆ ಬಾವಿಯಿಂದ ನೀರು ತೆಗೆಯುವಾಗ ಹೊರತೆ ಉಕ್ಕಿ ಬರ್ತದೆ, ಅದೇ ರೀತಿ ಅವರ ಪಾತ್ರೆಗಳಲ್ಲಿ ಅದು ವರ್ಧನೆ ಆಗ್ತಾ ಇತ್ತು. ಅದೇ ಕೊಡುವಾಗ ವರ್ಧನೆ ಆಗ್ತದೆ. ನೋಡಿ, ತಟಸ್ಥವಾದ ನೀರಿಗೂ ಹರಿಯುವ ನೀರಿಗೂ ವ್ಯತ್ಯಾಸ ಇದೆ ಅಲ್ವಾ? ತಟಸ್ಥವಾದ ನೀರು ಸ್ವಲ್ಪ ಕಾಲ ಅಲ್ಲಿ ಇದ್ದರೆ ಅದು ಹಾಳಾಗಿ ಯಾರಿಗೂ ಉಪಯೋಗಕ್ಕೆ ಬರಲ್ಲ. ಇವತ್ತು ಅನೇಕರ ಕೈಯಲ್ಲಿ ಆಶೀರ್ವಾದ ಇದೆ, ಸಂಪತ್ತಿದೆ, ಆದರೆ ಅದು ತಟಸ್ಥವಾಗಿದೆ, ಅದು ಕೊಳೆಯುತ್ತಾ ಇದೆ. ಯಾರಿಗೂ ಅದರಿಂದ 5 ಪೈಸೆ ಪ್ರಯೋಜನ ಇಲ್ಲ. ಕೊನೆಗೆ ಇವರಿಗೂ ಅದು ತಿನ್ನೋಕ್ಕೆ ಆಗಲ್ಲ, ಕೊನೆಗೆ ಸರ್ಕಾರ ತಿಂತದೆ ಅದು. ಆದರೆ ಅದನ್ನು ಯಾರಿಗಾದರೂ ಕೊಟ್ಟಿದ್ದರೆ ಎಷ್ಟೋ ಮಂದಿಗೆ ಅದರಿಂದ ಸ್ವಾಮಿಗೆ ಲಾಭ, ಸ್ವಾಮಿಯ ಸೇವೆಗೆ ಆಶೀರ್ವಾದ ಆಗ್ತಿತ್ತು. ಅದರ ತಟಸ್ಥ ನೀರು ಹೇಗೆ ನಾರುತ್ತದೋ ಅದೇ ರೀತಿ ಇವತ್ತು ಅನೇಕರ ಕೈಯಲ್ಲಿ ಸಂಪತ್ತಿದೆ, ಆಶೀರ್ವಾದವಿದೆ, ತಲಾಂತುಗಳಿದೆ, ಅನೇಕ ವರಗಳಿದೆ. ಆದರೆ ಅದು ಅವರಿಗಾಗಿ ಅವರು ಉಪಯೋಗಿಸ್ತಾರೆ ಹೊರತು ಅದು ಹರಿಯಲಿಕ್ಕೆ ಅವರು ಬಿಡುವುದಿಲ್ಲ. ಅದನ್ನು ಹರಿಯಲಿಕ್ಕೆ ಬಿಡಬೇಕು. ನೋಡಿ, ನಾವು ಇಸ್ರಾಯೇಲರ ನದಿಗಳ ಚರಿತ್ರೆ ಕಲಿಯುವುದಾದರೆ, ಹರ್ಮೋನ್ ಪರ್ವತದ ಮಂಜು ಅದು ಕರಗಿ ಅದು ವಿವಿಧ ಏನು ಜಲಾಶಯಗಳಿಂದ ಅಥವಾ ವಿವಿಧ ಕೆರೆಗಳ ಮೂಲಕ ಆಗಿ ಕೊನೆಗೆ ಅದು ಎಲ್ಲಿಗೆ ಬಂದು ಬೀಳ್ತದೆ ಗೊತ್ತಾ? ಡೆಡ್ ಸೀಗೆ ಬಂದು ಬೀಳ್ತದೆ. ಗಲಿಲಾಯ ಸಮುದ್ರದ ನೀರು ಮತ್ತೆ ಮುಂದಕ್ಕೆ ಬರುವ ಅದು ಎಲ್ಲಿಗೆ ಬರುತ್ತದೆ? ಡೆಡ್ ಸೀಗೆ ಬಂದರೆ ಮತ್ತೆ ಅದು ಎಲ್ಲಿಗೂ ಹೋಗಲ್ಲ, ಅದಕ್ಕೆ ಡೆಡ್, ಅದು ಅಲ್ಲಿಗೆ ಮುಕ್ತಾಯ ಅಲ್ವಾ? ಇದು ಹರಿಯುತ್ತಾ ಇರಬೇಕು. ಆಶೀರ್ವಾದ ನನಗೆ ದೇವರು ಕೊಟ್ಟ ಆಶೀರ್ವಾದ ನಾನು ನನಗಾಗಿ ಉಪಯೋಗಿಸಿದ ಅದು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಾಗ ಅದು ಅನೇಕರಿಗೆ ಆಶೀರ್ವಾದ ಆಗ್ತದೆ ಅಲ್ವಾ? ನನಗೆ ದೇವರ ವಾಕ್ಯದ ತಿಳುವಳಿಕೆಯೆಲ್ಲ ನಾನೇ ಇಟ್ಟುಕೊಂಡು ಸುಮ್ಮನೆ ಕೂತಿದ್ರೆ ಅದು ನನ್ನಲ್ಲೇ ಕೊಳೆತು ಹೋಗ್ತದೆ ಅಲ್ವಾ? ಅದೇ ನಾನು ಅದನ್ನು ಅನೇಕರಿಗೆ ತಿಳಿಸುವಾಗ ಅದು ಒಂದು ನದಿಯಾಗಿ ಹರಿಯುತ್ತದೆ. ನೀವು ಅದನ್ನು ಬೇರೆಯವರಿಗೆ ತಿಳಿಸುವಾಗ ಅದು ಹರಿಯುತ್ತಾ ಇರ್ತದೆ. ಫ್ಲೋ ಬೇಕು ಕ್ರೈಸ್ತ ಜೀವಿತದಲ್ಲಿ. ಅಂದರೆ ನಾನು ಹೇಳ್ತಾ ಬಂದದ್ದು, ಮುರಿಯಲ್ಪಟ್ಟವನನ್ನು ದೇವರು ಆಶೀರ್ವದಿಸ್ತಾನೆ. ದೇವರಿಗೆ ನಮ್ಮನ್ನು ಮುರಿಯುವುದಕ್ಕೆ ಇಷ್ಟವಿದೆ, ಮುರಿಯುವುದಕ್ಕೆ ಒಪ್ಪಿಸಿಕೊಡೋಣ. ಖಂಡಿತವಾಗಿ ದೇವರು ಅಂಥವರನ್ನು ಆಶೀರ್ವದಿಸಿ. ಇನ್ನೊಂದು ಸಂಗತಿ ನಾವು ಅಲ್ಲಿಂದ ಕಲಿಯಬೇಕಾದ್ದು, ಸ್ವಾಮಿ ಹೇಳ್ತಾ ಇದ್ದಾನೆ, 5 ಜವೆಗೋದಿಯ ರೊಟ್ಟಿಗಳಲ್ಲಿ ಜನರು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು. ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ, ಆ ತುಂಡುಗಳನ್ನು ಕೂಡಿಸಿರಿ, ಅದರಲ್ಲಿ ಯಾವುದು ವ್ಯರ್ಥ ಆಗಬಾರ್ದು. ಯೋಹಾನ ಸುವಾರ್ತೆ 6:12 ಯಾವುದು ವ್ಯರ್ಥ ಆಗಬಾರ್ದು. ನೋಡಿರಿ, ಅಷ್ಟೊಂದು ಉಳಿದಿದ್ದರೂ ಸಹ ಅದನ್ನು ವ್ಯರ್ಥ ಮಾಡಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದನ್ನೆಲ್ಲ ಸೇರಿಸಿದಾಗ ಎಷ್ಟು ಬುಟ್ಟಿ? 12 ಬುಟ್ಟಿ ತುಂಬಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ದೇವರು ಒಂದು ಆಶೀರ್ವಾದ ಕೊಡುವಾಗ ನಾವು ಅದನ್ನು ಬೇಕಾಬಿಟ್ಟು ಉಪಯೋಗಿಸಬಾರ್ದು, ಅದನ್ನು ನಾವು ಶೇಖರಣೆ ಮಾಡಬೇಕು. ಅದನ್ನು ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಅಲ್ವಾ? ನೋಡಿ, ಆರ್ಥಿಕ ಸಂಗತಿಗಳಲ್ಲಿ ನಾವೆಲ್ಲದಕ್ಕೂ ಲೆಕ್ಕ ಇಡಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ಸಮುದ್ರಕ್ಕೆ ಹಣ ಚೆಲ್ಲಿದ್ರು ಲೆಕ್ಕ ಮಾಡಿ ಚೆಲ್ಲಬೇಕು ಅಂತ. ನಾವು ಹಣವನ್ನು ಬಿಸಾಡೋದಾದರೂ ಲೆಕ್ಕ ಮಾಡಿ ಬಿಸಾಡಬೇಕು ಅಂತ. ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಅಕೌಂಟಿಂಗ್ ನಮಗಿರಬೇಕು. ಸ್ವಾಮಿ ಅದನ್ನು ವ್ಯರ್ಥ ಮಾಡ್ತಾ ಇಲ್ಲ. 12 ಬುಟ್ಟಿ ಉಳಿದಿದೆಯಲ್ಲ, ಅದು ಬೇರೆ ಯಾರಿಗಾದರೂ ಉಪಯೋಗ ಆಗ್ತದೆ. ಅಂದರೆ ಒಂದು ಡಿಸಿಪ್ಲಿನ್, ಒಂದು ಶಿಸ್ತುಬದ್ಧ ಜೀವಿತ ನಮಗೆ ಬೇಕು ಎಂಬುದು ದೇವರಲ್ಲಿ ಆ ಭಾಗದಿಂದ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಈ ಅದ್ಭುತ ಆದ ತಕ್ಷಣ ನಾವು ಯೋಹಾನ ಸುವಾರ್ತೆ ಪ್ರಕಾರ 6:15 ವಚನದಲ್ಲಿ ಜನರಿಗೆ ಬಹಳ ಸಂತೋಷ ಆಯಿತು. ಅವರು ಯೇಸು ಸ್ವಾಮಿಯನ್ನು ಹಿಡಿದು ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದರು. ಯಾಕೆ? ಇಸ್ರಾಯೇಲರ ಒಬ್ಬ ಅರಸನ ಆ ಒಂದು ದೃಶ್ಯ ಈ ಘಟನೆಯ ಮೂಲಕ ಅವರಿಗೆ ಕಾಣಬಂತು. ಈ ತನಕ ಅನೇಕ ಅದ್ಭುತ, ಸತ್ತವರನ್ನು ಎಬ್ಬಿಸಿದ, ಇದೆಲ್ಲ ಮಾಡಿ ಅವರಿಗೆ ಆ ಯೋಚನೆ ಬರಲಿಲ್ಲ. ಆದರೆ 5,000ಕ್ಕಿಂತ ಮಿಗಿಲಾದ ಒಂದು 20,000 ಜನರಿಗೆ ಯೇಸು ಸ್ವಾಮಿ
ಅವರ ಹೊಟ್ಟೆ ತುಂಬಿದಷ್ಟು ಆಹಾರ ಕೊಟ್ಟಾಗ ಅವರಿಗೊಂದು ಸತ್ಯ ಅರ್ಥವಾಯಿತು, ಇವನೇ ನಮ್ಮ ರಾಜನಾಗಲಿಕ್ಕೆ ಯೋಗ್ಯನು, ಇವನನ್ನು ರಾಜ ಮಾಡಿದರೆ ನಮಗೆ ಮತ್ತೆ ನಮ್ಮ ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತದೆ ಎಂಬುದಾಗಿ. ಆದರೆ ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಈ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಾನೊಬ್ಬನೇ ಒಬ್ಬಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಅಂತ. ನಾವಾದರೆ ಯಾರು ನಮಗೆ ಕಿರೀಟ ಇಡ್ತಾರೆ ಅಂತೇಳಿ ಕಾಯ್ತಾ ಇದ್ದೇವೆ ಅಲ್ವಾ? ಅವರು ಕಿರೀಟ ಹೆಣೆಯುತ್ತಿರುವಾಗಲೇ ಸ್ವಾಮಿ ಅಲ್ಲಿಂದ ಅವರ ಯೋಚನೆಯನ್ನು ತಿಳಿದು, ಸ್ವಾಮಿ ಹತ್ರ ಬಂದು ಹೇಳಲಿಲ್ಲ, ಯಾಕಂದರೆ ಮನುಷ್ಯನ ಮನೋ ಯೋಚನೆಗಳನ್ನು ತಿಳಿವಾತನು ದೇವರು ಅಲ್ವಾ? ತಿಳಿದು ಆತನು ಅಲ್ಲಿಂದ ಒಬ್ಬಂಟಿಗನಾಗಿ ಹೋಗ್ತಾ ಇದ್ದಾನೆ. ಅಂದರೆ ಇವರು ಬಯಸುವಂತಹ ಒಬ್ಬ ಅರಸನಾಗಲಿಕ್ಕಲ್ಲ ಯೇಸು ಸ್ವಾಮಿ ಬಂದದ್ದು, ಒಬ್ಬ ರಾಜಕೀಯ ಅರಸನಾಗಲಿಕ್ಕಲ್ಲ ಯೇಸು ಸ್ವಾಮಿ ಬಂದದ್ದು. ಇನ್ನು ಬರುತ್ತಾನೆ ಯೇಸು ಸ್ವಾಮಿ, ಇನ್ನು ಬರುವುದು ಒಬ್ಬ ಅರಸನಾಗಿ ಆತನು ಬರುತ್ತಾನೆ. ಆದರೆ ಯೇಸು ಸ್ವಾಮಿ ಆವತ್ತು ಬಂದದ್ದು ಒಬ್ಬ ಅರಸನಾಗಿ ಅಲ್ಲ, ಒಬ್ಬ ವಿಮೋಚಕನಾಗಿ, ಜನರ ಪಾಪಗಳಿಂದ ಅವರನ್ನು ಬಿಡಿಸುವುದಕ್ಕಾಗಿ, ಅವರ ದಾರಿದ್ರ್ಯಗಳಿಂದ, ಅವರ ಏನು ಆರ್ಥಿಕ ಕಷ್ಟದಿಂದ ಬಿಡಿಸುವುದಕ್ಕಾಗಿ ಅಲ್ಲ. ಒಂದು ವೇಳೆ ಅವರ ಆರ್ಥಿಕ ಸಮಸ್ಯೆಯಿಂದ ಬಿಡಿಸಲಿಕ್ಕಾಗಿದ್ದರೆ ದೇವರು ಪರಲೋಕದಿಂದ ಒಬ್ಬ ಒಳ್ಳೆಯ ಎಕನಾಮಿಸ್ಟನ್ನು ಕಳಿಸಿರೋ ಸಾಕಿತ್ತು. ಒಬ್ಬ ಆರ್ಥಿಕ ತಜ್ಞನನ್ನು ಕಳಿಸಿಕೊಟ್ರೆ ಅವನು ಕ್ಯಾಲ್ಕುಲೇಟ್ ಮಾಡಿ ಜನರ ಸಮಸ್ಯೆಗೆ ಪರಿಹಾರ ಕೊಡ್ತಿತ್ತು. ಜನರ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಲ್ಲ, ಜನರ ಸಮಸ್ಯೆ ಪಾಪದ ಸಮಸ್ಯೆ. ಆ ಪಾಪದ ಸಮಸ್ಯೆಗೆ ಒಬ್ಬ ರಕ್ಷಕನು ಬೇಕು. ತಂದೆಯಾದ ದೇವರು ಒಬ್ಬ ರಕ್ಷಕನನ್ನು ಕಳಿಸಿಕೊಟ್ಟದು. ಆದರೆ ಇವರು ಆ ಉದ್ದೇಶವನ್ನು ಡೈವರ್ಟ್ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಒಬ್ಬ ಅರಸನಾಗಿ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ಪವಿತ್ರಾತ್ಮನಿಗೆ ಬಹಳ ಸೆನ್ಸಿಟಿವ್ ಆದದ್ದರಿಂದ ಅವರ ಯೋಚನೆಯನ್ನು ತಿಳಿದು ಯೇಸು ಅಲ್ಲಿಂದ ಹೋಗ್ತಿದ್ರಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯೇಸು ಸ್ವಾಮಿ ಗಲಿಲಾಯದ ಪ್ರಾಂತ್ಯದಲ್ಲಿ 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗಿಂತಲೂ ಅಧಿಕವಾದ ಜನರಿಗೆ ಊಟ ಬಡಿಸಿದಂಥ, ಆಹಾರ ಕೊಟ್ಟಂಥ ವಿಚಾರದಲ್ಲಿ ನಾವು ತಿಳ್ಕೊಂಡು ಅನೇಕ ಆತ್ಮಿಕ ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಕರ್ತನ ಸೇವೆಯಲ್ಲಿ ನಾವು ಆತನ ಸೇವೆಗಾಗಿ ನಮ್ಮಲ್ಲಿರುವಂಥದ್ದು ಕೊಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಈ ಒಂದು ಮಾತಿನ ಮೂಲಕವಾಗಿ ನಾವು ಈ ಕಾರ್ಯಕ್ರಮ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ತಿಳಿಸ್ತಿರುವಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರೋವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿ ವೀಕ್ಷಿಸ್ತಾ ಇರಿ. ವಂದನೆಗಳು.